ಮೂವರು ಶಾಸಕರ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಗರಣವನ್ನ ಮುಚ್ಚಿ ಹಾಕುವ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಪ್ರಕರಣದಲ್ಲಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಸಚಿವ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿದ್ರು. ಬಳಿಕ ಬೇಲ್ ಮೇಲೆ ನಾಗೇಂದ್ರ ಹೊರಗಡೆ ಬಂದು ತನಿಖೆ ನಡೀತಾ ಇದೆ. ಇಂಥವರನ್ನ ಮಂತ್ರಿ ಮಾಡ್ತೀನಿ ಅಂತ ಓಪನ್ ಆಗಿ ಸಿದ್ದರಾಮಯ್ಯ ಹೇಳ್ತಾರೆ. ಸಿದ್ದರಾಮಯ್ಯ ಹೇಳಿಕೆ ನೋಡಿದ್ರೆ ಹಗರಣಗಳ ಮುಚ್ಚಿ ಹಾಕೋ ಪ್ರಯತ್ನ ಆಗ್ತಾ ಇದೆ ಎಂದು ಶೆಟ್ಟರ್ ವಾಗ್ದಾಳಿ ಮಾಡಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಓಪನ್ ಆಗಿ ಬೇರೆ ಬೇರೆ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ. ಹಿಂದೆ ತಮಿಳುನಾಡಿನಲ್ಲಿ ಬಾಲಾಜಿ ಎಂಬುವರಿಗೆ ಬೇಲ್ ಕೊಟ್ಟರು, ಮಂತ್ರಿ ಮಾಡಿದ್ರು. ಹಾಗೆ ಇವತ್ತಿನ ಪರಿಸ್ಥಿತಿ ಇದೆ. ಇಡಿ ಅಧಿಕಾರಿಗಳು ಮಾಹಿತಿ ಆಧಾರದ ಮೇಲೆ ಎಂಟ್ರಿ ಆಗಿದ್ದಾರೆ. ಇದರಲ್ಲಿ ಯಾವುದೇ ರಾಜಕಾರಣವಿಲ್ಲ. ಲೋಕಸಭಾ ಚುನಾವಣಾ ಹಣದ ವ್ಯವಹಾರ ದುರುಪಯೋಗದ ಬಗ್ಗೆ ತನಿಖೆ ಆಗ್ತಾ ಇದೆ. ಪ್ರಾಥಮಿಕವಾಗಿ ವಾಲ್ಮೀಕಿ ಹಗರಣಗಳ ನಡೆದಿರೋ ಬಗ್ಗೆ ಪ್ರೂವ್ ಆಗಿದೆ. ಪ್ರೂವ್ ಆಗಿರೋದನ್ನ ಸಿದ್ದರಾಮಯ್ಯ ಸರ್ಕಾರ ಮುಚ್ಚಿ ಹಾಕೋಕೆ ಪ್ರಯತ್ನ ಮಾಡ್ತಾ ಇದೆ ಎಂದು ಶೆಟ್ಟರ್ ಹೇಳಿಕೆ. ಸುಮ್ಮನೆ ನಿಂತಿದ್ದ ಬೀದಿ ನಾಯಿಗೆ ಕಲ್ಲು ಹೊಡೆದ ಘಟನೆ ನಾಗರಬಾವಿಯಲ್ಲಿ ಜರುಗಿದೆ. ಇನ್ನು ಘಟನೆ ಸಂಬಂಧ ಪ್ರಶ್ನೆ ಮಾಡಿದ ವ್ಯಕ್ತಿಗೆ ನೆರೆ ಮನೆಯವರೆಲ್ಲ ಸೇರಿ ನುಗ್ಗಿ ಹೊಡೆಯಲು ಹೋದ ಸಿಸಿಟಿವಿ ದೃಶ್ಯಾವಳಿ ಲಭ್ಯವಾಗಿದೆ. ಜೂನ್ 9 ಸಂಜೆ ಸುಮಾರು 5:54 ಹೊತ್ತಿಗೆ ನಡೆದ ಘಟನೆ ಇದಾಗಿದ್ದು, ಸ್ಥಳೀಯ ಜನರ ವರ್ತನೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಬೀದಿಯಲ್ಲಿ ನಿಂತಿದ್ದ ಬೀದಿ ನಾಯಿಗೆ ಕಲ್ಲು ಹೊಡೆಯುವ ಜನರ ಮನಸ್ಥಿತಿ ಎಂತಹದ್ದು ಅನ್ನೋ ಪ್ರಶ್ನೆ ಹುಟ್ಟಿದೆ. ನವಲಗುಂದ ಪಟ್ಟಣದ ಚವಡಿ ಹತ್ತಿರದ ದೊಡ್ಲ ಕಂಪನಿಯ ಹಾಲಿನ ಕೇಂದ್ರಕ್ಕೆ ಎಂದಿನಂತೆ ಹಾಲು ಹಾಕಲು ಬಂದಾಗ ಕಂಪನಿಯವರು ಮಂಗಳವಾರದ ಹಾಲು ಸರಿಯಿಲ್ಲ, ಒಡೆದು ಹೋಗಿದೆ ಅಂತ ಮರಳಿ ಕಳಿಸಿದ್ದಾರೆ. ಇದರಿಂದ ರೈತರು ಆಕ್ರೋಶಗೊಂಡು ಕೇಂದ್ರದ ವಿರುದ್ಧ ಹಾಗೂ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ. ಕೇವಲ ಒಂದೇ ಬಾರಿ ಅಲ್ಲ, ತಿಂಗಳಲ್ಲಿ ಒಮ್ಮೆ ಅಥವಾ 2 ಬಾರಿ ಹಾಲಿನ ಕ್ಯಾನ್ಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಎಂದು ತಿಳಿತಾ ಇಲ್ಲ. ಕಂಪನಿಯವರು ಇಲ್ಲಿನ ಕೇಂದ್ರದಲ್ಲಿ ಹಾಲು ತಪಾಸಣೆ ಮಾಡಿ ಸರಿ ಇದೆ ಎಂದು ತೆಗೆದುಕೊಳ್ಳುವವರು, ಆದರೆ ಇಲ್ಲಿಂದ ಹೋದ ಕ್ಯಾನ್ ಕಂಪನಿ ಮರಳಿ ಕಳಿಸೋದು ಮೊದಲು. ಇದರ ಬಗ್ಗೆ ಕೂಲಂಕುಷವಾಗಿ ಕಂಪನಿಯವರು ತನಿಖೆ ಮಾಡಲಿ ಹಾಗೂ ತಾವು ಕಳಿಸಿರುವ ಕ್ಯಾನ್ಗಳಿಗೆ ಇಲ್ಲಿಂದ ಮತ್ತು ಕಂಪನಿಯಿಂದ ಸೀಲ್ ಹಾಕಬೇಕು. ಇಲ್ಲದೆ ಹೋದ್ರೆ ಮಾರ್ಗದ ಮಧ್ಯದಲ್ಲಿ ಈ ಕ್ಯಾನ್ಗಳಿಗೆ ಏನಾದರೂ ಬೆರೆಸುವ ಸಂಭವ ಇರುತ್ತೆ. ಇದರಿಂದ ರೈತರಿಗೆ ತುಂಬಾ ನಷ್ಟವಾಗುತ್ತೆ. ಇನ್ನು ನಗರದಿಂದ ಸುಮಾರು ಒಂದು ದಿನಕ್ಕೆ 2 ಹೊತ್ತು 400ಕ್ಕೂ ಹೆಚ್ಚು ಲೀಟರ್ ಹಾಲು ರವಾನೆ ಆಗ್ತಾ ಇದೆ. ಕಂಪನಿಯವರು ಎಚ್ಚೆತ್ತುಕೊಂಡು ಈಗಾಗಲೇ ರೈತರ ಹಾಲು ಒಡೆದಿದೆ ಅಂತ ದರ ಕಡಿತಗೊಳಿಸಿದ ಮರಳಿ ನೀಡಬೇಕು. ಹಾಲು ಎಷ್ಟು ಪ್ರಮಾಣದಲ್ಲಿ ಟೆಸ್ಟಿಂಗ್ ಮತ್ತು ದರ ಕಂಪನಿಯ ಮ್ಯಾನೇಜರ್ ನಂಬರ್, ಕಂಪನಿ ನಂಬರ್ ಬೋರ್ಡ್ಗೆ ಹಾಕಬೇಕು. ಪ್ರತಿ ರೈತರಿಗೆ ಗುರುತಿನ ಚೀಟಿ ಕೊಡಬೇಕು. ಇಲ್ಲದೆ ಹೋದ್ರೆ ಕಂಪನಿ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ವೇಳೆ ಸುನಿಲ ಭೋವಿ, ಮಂಜುನಾಥ್ ಯರಟ್ಟಿ, ಯಲ್ಲಪ್ಪ ಲಕ್ಕನವರ್, ರಾಜು ಕುಂದಗೋಳ, ಬಾಪು ಅಣ್ಣದ ಸೇರಿ ಮತ್ತಿತರರು ಹಾಜರಿದ್ದರು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮೇ ತಿಂಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಅದರಲ್ಲೂ ಕಳಸ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಎಷ್ಟು ಮಳೆಯಾದರೂ ಇದೊಂದು ಗ್ರಾಮಕ್ಕೆ ಮಾತ್ರ ಕುಡಿಯುವ ನೀರಿನ ಸಮಸ್ಯೆ ತಪ್ಪಿಲ್ಲ. ಹೌದು, ತಾಲೂಕಿನ ಮೊಮ್ಮಗಿ ಗ್ರಾಮದಲ್ಲಿ ಇರುವ 4 ಮನೆಗಳ ಜನರ ಪಾಡು ಹೇಳಿ ಪ್ರಯೋಜನ ಇಲ್ಲದಂತಾಗಿದೆ. ಇಲ್ಲಿ ಹಲವು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆಯ ಜೊತೆಗೆ ರಸ್ತೆ, ಚರಂಡಿ ಸೌಲಭ್ಯವೂ ಈ ಗ್ರಾಮಕ್ಕೆ ಇಲ್ಲದಂತಾಗಿದ್ದು, ಮಳೆಗಾಲ ಬಂದ್ರೆ ಸಾಕು, ಕೆಸರುಮಯ ರಸ್ತೆಯಲ್ಲಿ ಓಡಾಡಲು ಆಗದೆ, ಕುಡಿಯುವ ನೀರು ಹೊತ್ತು ತರಲು ಆಗದೆ ಮಳೆ ನೀರನ್ನೇ ಅವಲಂಬಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಎಂದು ಇಲ್ಲಿನ ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರನ್ನ ದೂರದಿಂದ ಹೊತ್ತು ತರಬೇಕು. ಇಂತಹ ಪರಿಸ್ಥಿತಿ ಇದ್ರೂ ಅಧಿಕಾರಿಗಳು ಮಾತ್ರ ಏನೂ ತಿಳಿಯದ ಹಾಗೆ ಸುಮ್ಮನೆ ಕುಳಿತಿದ್ದಾರೆ. ನಮಗೆ ಮೂಲಭೂತ ಸೌಲಭ್ಯ ಕಲ್ಪಿಸಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ಮನೆಗೆ ಬೇಕಾದ ರೇಷನ್, ಗ್ಯಾಸ್ ಸಿಲಿಂಡರ್ ಸೇರಿ ಇನ್ನಿತರ ವಸ್ತುಗಳನ್ನ ಕಿಲೋಮೀಟರ್ ದೂರದಿಂದ ಹೊತ್ತು ತರಬೇಕಾಗಿದೆ. ತುರ್ತು ಸಂದರ್ಭದಲ್ಲಿ ಹಾಗೂ ಅನಾರೋಗ್ಯ ಕಾಡಿದಾಗ ಇಲ್ಲಿನ ನಿವಾಸಿಗಳ ಸ್ಥಿತಿ ದೇವರಿಗೆ ಪ್ರೀತಿ ಎಂಬಂತಾಗುತ್ತೆ. ಮಳೆ ಹೆಚ್ಚಾದ್ರೆ ಮನೆ ಬಾಗಿಲಿಗೆ ಮಳೆ ನೀರು ಹೊಳೆ ಹರಿದಂತೆ ಬರುತ್ತೆ. ಚರಂಡಿ ಮಾಡಿಕೊಡಿ ಅಂದ್ರೆ ಗ್ರಾಮ ಪಂಚಾಯತ್ನವರು ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ. ಮೊಮ್ಮಗಿ ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ಒಟ್ಟಾರೆ ಸರ್ಕಾರ ಕುಗ್ರಾಮಗಳ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರೂ ಕೂಡ ಅಧಿಕಾರಿಗಳ ಗಾಢ ನಿದ್ರೆಯಿಂದ ಬಡವರು ಎಂದಿಗೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದು, ಇನ್ನಾದ್ರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಾಢ ನಿದ್ರೆಯಿಂದ ಎಚ್ಚೆತ್ತು ಇತ್ತ ಗಮನ ಹರಿಸಬೇಕಾಗಿದೆ.